ಉತ್ತರ ಕನ್ನಡ ಜಿಲ್ಲೆ ಅಖಂಡವಾಗಿ ಇರಬೇಕು ಎಂಬುದು ಒಂದಷ್ಟು ಜನರ ಆಶಯವಾಗಿದೆ. ತಪ್ಪಿಲ್ಲ. ಹಾಗಿದ್ದರೆ ಬಹುತೇಕರಿಗೆ ದೂರವಾಗಿರುವ ಜಿಲ್ಲಾ ಕೇಂದ್ರ ಕಾರವಾರದ ಬದಲು ಶಿರಸಿಯನ್ನು ಮಾಡಲು ಸಾಧ್ಯವಿದೆಯಾ? ಜಿಲ್ಲೆ ಅಖಂಡವಾಗಿ ಇರಬೇಕು ಎಂದು ನಮ್ಮ ವಿರುದ್ಧ ಮಾತನಾಡಿದವರಿಗೆ ಜಿಲ್ಲಾ ಮಧ್ಯಭಾಗವಾಗಿರುವ ಶಿರಸಿಗೆ ಜಿಲ್ಲಾ ಕೇಂದ್ರ ತರುವ ತಾಕತ್ತಿದೆಯಾ? ಇಲ್ಲ ತಾನೇ. ಹಾಗಾಗಿ ಪ್ರತ್ಯೇಕ ಜಿಲ್ಲಾ ಹೋರಾಟವನ್ನು ಕೈಗೆತ್ತಿಕೊಳ್ಳಲಾಗಿದೆ. ಅದೇ ರೀತಿ ಕದಂಬರು ಆಳಿದ ಪಂಪ ಹಾಡಿರುವ ಬನವಾಸಿ ಕ್ಷೇತ್ರ ತಾಲೂಕು ಪ್ರದೇಶವಾಗಲಿ ಎಂದು ಕದಂಬ ಕನ್ನಡ ಜಿಲ್ಲೆ ರಚನೆ ಮತ್ತು ಹಿತರಕ್ಷಣಾ ಟ್ರಸ್ಟ್ ಅಧ್ಯಕ್ಷ ಅನಂತಮೂರ್ತಿ ಹೆಗಡೆ ಹೇಳಿದ್ದಾರೆ. ಅವರು ಬನವಾಸಿಯಲ್ಲಿ ಕದಂಬ ಜಿಲ್ಲೆ ಮತ್ತು ಬನವಾಸಿ ತಾಲೂಕಾ ರಚನೆಗಾಗಿ ಆಗ್ರಹಿಸಿ ನಡೆದ ಪ್ರತಿಭಟನಾ ಮೆರವಣಿಗೆಯ ನೇತೃತ್ವ ವಹಿಸಿ ಮಾತನಾಡಿದರು. ಜಿಲ್ಲಾ ಕೇಂದ್ರ ಕಾರವಾರ ಘಟ್ಟದ ಮೇಲಿನ ಎಲ್ಲ ತಾಲೂಕಿನವರಿಗೆ ದೂರವಾಗಿದೆ. ಬಡ ರೈತರಿಗೆ ಜಿಲ್ಲಾ ಕೇಂದ್ರ ಕಾರವಾರಕ್ಕೆ ಹೋಗಿ ಬರುವುದೆಂದರೆ ಕಷ್ಟಕರವಾಗಿದೆ. ಅದೇ ರೀತಿ ಪ್ರತ್ಯೇಕ ಜಿಲ್ಲಾ ಹೋರಾಟಕ್ಕೆ ಕ್ಷೇತ್ರದ ಶಾಸಕ ಶಿವರಾಮ್ ಹೆಬ್ಬಾರ್ ಬೆಂಬಲ ಸೂಚಿಸಿದ್ದಾರೆ. ಅದೇ ರೀತಿ ಶಾಸಕ ಭೀಮಣ್ಣನವರು ಸಹ ಸಹಕಾರ ನೀಡುವುದರ ಜೊತೆಗೆ ಮುಖ್ಯಮಂತ್ರಿಯವರನ್ನು ಭೇಟಿ ಮಾಡಿಸುವ ಮಾತನ್ನು ಹೇಳಿದ್ದಾರೆ. ಮಾಜಿ ಸಚಿವ ಆರ್.ವಿ. ದೇಶಪಾಂಡೆಯವರು ಸಹ ಪ್ರತ್ಯೇಕ ಜಿಲ್ಲೆಯಾದರೆ ನಮ್ಮದೇನು ಅಭ್ಯಂತರವಿಲ್ಲ ಎಂದಿದ್ದಾರೆ. ಹಾಲಿ ಸಂಸದ ವಿಶ್ವೇಶ್ವರ ಕಾಗೇರಿಯವರು ಶಿರಸಿಯನ್ನು ಶೈಕ್ಷಣಿಕ ಜಿಲ್ಲೆಯನ್ನಾಗಿಸುವ ಮೂಲಕ ಪ್ರತ್ಯೇಕ ಜಿಲ್ಲೆ ಹೋರಾಟಕ್ಕೆ ಅಡಿಪಾಯವನ್ನು ಹಾಕಿಕೊಟ್ಟಿದ್ದಾರೆ. ನಮಗೆ ಯಾರ ಬಗ್ಗೆಯೂ ವೈಯಕ್ತಿಕವಾಗಿ ವಿರೋಧ ಮಾಡಲು, ಟೀಕೆ ಮಾಡಲು ಇಷ್ಟವಿಲ್ಲ. ಪ್ರತ್ಯೇಕ ಜಿಲ್ಲೆಯಾಗುವುದರಿಂದ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ಮೆಡಿಕಲ್ ಕಾಲೇಜು ದೊರೆಯುತ್ತದೆ. ಈ ವಿಷಯದಲ್ಲಿ ತಮಾಷೆ ಮಾಡುವುದು ಸರಿಯಲ್ಲ. ಪ್ರಚಾರದ ಹಂಬಲಿಗಾಗಿ ಸುಮ್ಮನೆ ಹೇಳಿಕೆ ಕೊಡುವುದು ಶೋಭೆಯಲ್ಲ ಎಂದರು. ಮುಂಬರುವ ಡಿಸೆಂಬರ್ 9ರಂದು ಬೆಳಗಾವಿಯಲ್ಲಿ ನಡೆಯುವ ಅಧಿವೇಶನದಲ್ಲಿ ಕದಂಬ ಕನ್ನಡ ಪ್ರತ್ಯೇಕ ಜಿಲ್ಲೆ ಮತ್ತು ಬನವಾಸಿ ತಾಲೂಕು ರಚನೆಯ ಕೂಗು ಮುಟ್ಟಬೇಕಿದೆ. ಹಾಗಾಗಿ ನಾವು ವಿಳಂಬ ಮಾಡದೆ ಜನರನ್ನು ಜಾಗೃತಗೊಳಿಸಿ ಜನರ ಧ್ವನಿಯನ್ನು ಸರ್ಕಾರಕ್ಕೆ ತಲುಪಿಸುವ ಕೆಲಸ ನಡೆಯಲಿದೆ ಎಂದರು. ಅಕಾಲಿಕ ಮಳೆಯ ಕಾರಣಕ್ಕಾಗಿ ಅನ್ನದಾತನಾಗಿರುವ ರೈತರು ಸಂಕಷ್ಟದಲ್ಲಿದ್ದಾರೆ. ಅವರ ಹೊಲದಲ್ಲಿ ಭತ್ತಗಳು ಮಳೆಗೆ ಹಾಳಾಗುತ್ತಿದ್ದರೂ ನಮ್ಮ ಕ್ಷೇತ್ರ ಅಭಿವೃದ್ಧಿ ಆಗಬೇಕು ಎಂಬ ಕಾರಣಕ್ಕೆ ಇಂದಿನ ಪ್ರತಿಭಟನೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಪಾಲ್ಗೊಂಡಿರುವುದು ನಿಜಕ್ಕೂ ನಮಗೆ ಮೇಲ್ಪಂಕ್ತಿಯಾಗಿದೆ ಎಂದರು. ನಾವು ಇವತ್ತಿನ ದಿವಸ ಹೋರಾಟ ಮಾಡ್ತಾ ಇರೋ ಉದ್ದೇಶ ಏನಂದ್ರೆ ಇಷ್ಟೊಂದು ಆತುರಾತರವಾಗಿ ನಾವು ಸಂಜೆ ದಿವಸ ಸಮಯ ಜಾಸ್ತಿ ಜನ ಆಗ್ತಿದ್ರು. ನಮ್ಮ ಉದ್ದೇಶ ಏನಂತಂದ್ರೆ 9ನೇ ತಾರೀಕಿನಿಂದ ಅಧಿವೇಶನ ಪ್ರಾರಂಭ ಆಗ್ತಾ ಇದೆ. ಅಧಿವೇಶನಕ್ಕಿಂತ ಮುಂಚೆ ಮಾಡಿದ್ರೆ ಬೆಳಗಾವಿಯ ಒಟ್ಟಿಗೆ ಬೆಳಗಾವಿ ಸದ್ಯದಲ್ಲೇ 2 ಜಿಲ್ಲೆ ಆಗ್ತಾ ಇದೆ. ಅದರೊಟ್ಟಿಗೆ ನಮಗೂ ಕೂಡ ಆಗತ್ತೆ ಅನ್ನುವಂತ ಸೂಚನೆ ಸಿಕ್ಕಿದ್ರಿಂದಾಗಿ ನಾವು ಇಷ್ಟೊಂದು ಆತುರ ಮಾಡುವಂತ ಪರಿಸ್ಥಿತಿ ಬಂದಿದೆ. ಬಂದರೆ ಆ ತಾಯಿ ಮಾಲಿಕಾಂಬೆಯ ಪೂಜೆಯನ್ನು ಮಾಡಿ ಯಾವತ್ತು ನಾವು ಹೊರಟು ಅವತ್ತಿನ ಎಲ್ಲರೂ ಕೂಡ ಜಯವೇ. ಸನ್ಮಾನ್ಯ ಶಿವರಾಮ್ ಹೆಬ್ಬಾರ್ ಅವರು ನಮ್ಮ ಸಂಪೂರ್ಣ ಬೆಂಬಲ ಕೊಟ್ಟಿದ್ದಾರೆ. ಮಾಡಿ ರಾಜ್ಯ ಆಗತ್ತೆ ಅನ್ನುವಂತ ಮಾತು ಹೇಳಿದ್ದಾರೆ. ಜನಪ್ರಿಯ ಶಾಸಕರು ಇನ್ನೊಂದು ಹೆಜ್ಜೆ ಹೋಗಿ ನಿಮ್ಮೊಟ್ಟಿಗೆ ನಾನು ಹೇಳ್ತೇನೆ, ನೀವು ಯಾವತ್ತು ಬೇಕು ಅವತ್ತು ನಾವು ಸಿಎಂ ಭೇಟಿ ಮಾಡುವ ಕೆಲಸ ಮಾಡ್ಕೊಳ್ತೇನೆ ಅಂತ ಹೇಳ್ತಾರೆ. ಶಿವರಾಮ್ ಹೆಬ್ಬಾರಿಗೆ ಮತ್ತು ಭೀಮಣ್ಣ ನಾಯಕರು ನಮ್ಮ ಮನಸ್ಫೂರ್ತಿಯಾದ ಧನ್ಯವಾದ ಇಚ್ಛೆ ಪಡ್ತೇನೆ. ಹಾಗೆ ದೇಶಪಾಂಡೆ ಸಾಹೇಬರು ಅವರು ಸಿಂಚನ್ ಟೀಚಿಗೆ ಒಂದು ಮಾತು ಹೇಳಿದ್ರು. ತಿಳಿಸಿ ಪ್ರತ್ಯೇಕ ಜಿಲ್ಲೆಯಾಗಲಿಕ್ಕೆ ನಾನು ಯಾವುದೇ ರೀತಿ ಅಭ್ಯಂತಿಲ್ಲ, ನನ್ನ ಸಹಕಾರ ಇದೆ ಅಂತ ಹೇಳಿದ್ರು. ಅವರಿಗೂ ಕೂಡ ನಾನು ಧನ್ಯವಾದ ಸಲ್ಲಿಸ್ತೇನೆ. ಹಾಗೆ ನಮ್ಮ ಸಂಸದರಾದಂತಹ ವಿಶ್ವೇಶ್ವರ ಕಾಗೇರಿ ಅವರು ಅವರ ಕೊಡುಗೆ ಹೇಗಿದೆ ಅಂತಂದ್ರೆ ನಮ್ಗೆ ಪ್ರತ್ಯೇಕ ಜಿಲ್ಲೆ ಮಾಡಿಕೊಳ್ಳಲಿಕ್ಕೆ ಅಡಿಪಾಯ ಹಾಕಿದ್ರೆ ಅವರು ಪ್ರತ್ಯೇಕ ಶೈಕ್ಷಣಿಕ ಜಿಲ್ಲೆಯನ್ನು ಮಾಡಿ ಈಗಾಗಲೇ ಶಿರಸಿ ಶೈಕ್ಷಣಿಕ ಜಿಲ್ಲೆ ಆಗೋಗಿದೆ. ಹಾಗೆ ಜಿಲ್ಲೆಯನ್ನ ಪ್ರತ್ಯೇಕ ಮಾಡಿ ನಮಗೆ ಅಡಿಪಾಯ ಹಾಕಿಕೊಟ್ಟಿದ್ದಾರೆ. ಸಂಪೂರ್ಣವಾದ ಬೆಂಬಲ ಇದೆ ಅಂತ ಹೇಳಿದ್ದಾರೆ. ಅವರಿಗೂ ಕೂಡ ಧನ್ಯವಾದ ಇಚ್ಛೆ ಪಡ್ತೇನೆ. ಹಾಗೆ ಪ್ರತಿಯೊಬ್ಬರು ಕೂಡ ನಾವು ಯಾರ ತುಂಬರೂ ಕೂಡ ನಾವೆಲ್ಲರೂ ಕೂಡ ನಮ್ಗೆ ಧನ್ಯವಾದ. ಎಲ್ಲ ಪತ್ರಿಕಾ ವಿಶೇಷವಾಗಿ ಆರಕ್ಷಿಸಿ ಪತ್ರಿಕಾ ಮಿತ್ರರು ನಾವು ಯಾವತ್ತೂ ಹೇಳಿದ್ರು ಕೂಡ ಸಂಪೂರ್ಣವಾದ ಸಹಕಾರ ಕೊಟ್ಟಿದ್ದಾರೆ. ಪತ್ರಿಕೆಗಳು ಅದು ದೊಡ್ಡದಾಗ ಅದನ್ನ ಪ್ರಚಾರ ಮಾಡೋದಕ್ಕೆ ಕೆಲಸ ಮಾಡ್ತಾರೆ. ಆರಕ್ಷಕರು ಬೆಂಬಲವಾಗಿದ್ದು ನೀವು ಏನು ಸಹಕಾರ ಬೇಕು ಎಲ್ಲರೂ ಕೂಡ ಕೊಡ್ತಾ ಇದ್ದಾರೆ. ಅವರಿಗೂ ಕೂಡ ಧನ್ಯವಾದಗಳು. ಮತ್ತೆ ಇನ್ನೂ ವಿಶೇಷವಾದಂತಹ ವಿಷಯ ಹೇಳ್ತಾ ಇದ್ದೇನೆ. ಕೆಲವು ಜನ ಇತ್ತೀಚೆಗೆ ಕಾರವಾರದ ಕಿಡಿಗೇಡಿಗಳು ನಮ್ಮ ಹೋರಾಟದ ವಿರುದ್ಧ ಮಾತನಾಡಿದ್ದಾರೆ. ಅವರುಗಳು ಶಿಕ್ಷೆಯಲ್ಲಿ ಇಚ್ಛೆ ಪಡೋದಿಲ್ಲ, ಪ್ರಚಾರ ಮಾಡಿದ್ದಾರೆ. ನಾವೇ ಕೇಳ್ತೇನೆ, ನಿಮ್ಗೆ ತಾಕತ್ತಿದ್ರೆ ನೀವು ಜಿಲ್ಲೆ ಅಖಂಡವಾಗಿರ್ಬೇಕಲ್ಲ, ನಿಮ್ಗೆ ತಾಕತ್ತಿದ್ರೆ ಕಾರವಾರದಲ್ಲಿ ಶಿಕ್ಷಣ ಜಿಲ್ಲಾ ಕೇಂದ್ರ ಮಾಡಿ. ನಿಮ್ಗೆ ಸಾಧ್ಯ ಇಲ್ಲ, ನಿಮ್ಗೆ ತಾಕತ್ತಿದ್ರೆ ಮಾಡಿ ಅಂತ ನಾನು ಚಾಲೆಂಜ್ ಆಗ್ತಾ ಇದ್ದೇನೆ. ಸಾಧ್ಯ ಇಲ್ಲ ಅಲ್ವಾ? ಪ್ರತಿಯೊಬ್ಬರು ಕೂಡ ಅವರವರ ಕಷ್ಟ ಅವರವರಿಗೆ ಗೊತ್ತಿದೆ. ನಾವು ಬೆಳಗ್ಗೆ ಹೊರಟು ಮಧ್ಯಾಹ್ನ 3 ಗಂಟೆಗೆ ಒಬ್ಬ ರೈತ ಕಾರವಾರಕ್ಕೆ ಹೋದಾಗ ಇವತ್ತು ಆಗೋದಿಲ್ಲ ನಾಳೆ ಬನ್ನಿ ಅಂತಂದ್ರೆ ಅವನನ್ನು ವಾಸ ಮಾಡಬೇಕು, ವಾಪಸ್ ಮನೆಗೆ ಬರ್ಬೇಕಾ? ಅವರ ಕಷ್ಟ ಅವರಿಗೆ ಗೊತ್ತಿದೆ ಸ್ವಾಮಿ. ದಯವಿಟ್ಟು ತಮಾಷೆ ಮಾಡೋ ಕೆಲಸ ಮಾಡಬೇಡಿ. ಒಂದು ಪ್ರತ್ಯೇಕ ಜಿಲ್ಲೆ ಅಂತ ಆದಾಗ ನಾವು ಮೆಡಿಕಲ್ ಕಾಲೇಜ್ ಬರ್ತದೆ. ಮೆಡಿಕಲ್ ಕಾಲೇಜ್ ಬಂದಾಗ ನಮಗೆ ಹೊಟ್ಟೆ ಹೊರಟಿದ ದಿವಸಕ್ಕೆ 500 ಜನ ಹೆಚ್ಚಿನ ಜನ ಮಂಗಳೂರಿಗೆ ಹೋಗ್ತಾ ಇದ್ದಾರೆ. 300 ಜನ ಮೇಲೆ ಹೆಚ್ಚಿನ ಜನ
ಉಪಯೋಗ ಹೋಗ್ತಾ ಇದ್ದಾರೆ ಕಾಯಿಲೆ ಸಲುವಾಗಿ ಬಸ್ಸೆ ಮಾಡಿದ್ದಾರೆ KSRTC ಆಸ್ಪತ್ರೆಗೆ. 100 ಜನ ಶಿವಮೊಗ್ಗ ಹೋಗ್ತಾ ಇದ್ದಾರೆ. ಒಂದು ಜಿಲ್ಲೆಯಿಂದ ಘೋಷಣೆ ಆದ್ರೆ ತಕ್ಷಣ ನಮ್ಮ ಒಂದು ಮೆಡಿಕಲ್ ಕಾಲೇಜ್ ಕೂಡ ನಮ್ಗೆ ಘೋಷಣೆ ಆಗ್ತದೆ. SPDC ಇಲ್ಲೇ ಬರ್ತಾರೆ, ಇಲ್ಲೇ ಬರ್ತಾರೆ. ಇದನ್ನ ಅರ್ಥ ಮಾಡ್ಕೊಂಡು ಉಡುಪಿಯವರು ಹಿಂದೆ 15-20 ವರ್ಷ ಹಿಂದೆ ಆಲೋಚನೆ ಮಾಡಿ ಪ್ರತ್ಯೇಕ ಉಡುಪಿ ಜಿಲ್ಲೆಯನ್ನು ಮಾಡ್ಕೊಂಡ್ರು. ಹೆಂಗ ಅಭಿವೃದ್ಧಿ ಆಗಿ ಸ್ವಾಮಿ, ನಾವು ಸುಮ್ನೆ ಯೋಚನೆ ಮಾಡ್ಕೊಂಡು ಏನೋ ಜಿಲ್ಲೆ ಒಳಗೋಗ್ತದೆ ಏನ್ರಿ ಬುದ್ಧಿ ಬೇಡವಾ? ನಾವು ಬೇರೆ ಆಗ್ತೇವನ್ರಿ, ನಾವು ಬೇರೆ ಹಾಕಿ ನಾವು ಬಂದ್ಬಿಟ್ಟು ಆ ಕಡೆ ಈ ಕಡೆ ಬರ್ಬೇಡ, ಈ ಕಡೆ ಆ ಕಡೆ ಬರ್ಬೇಡ ಅಂತ ಹೇಳ್ತೇವನ್ರಿ. ಜಿಲ್ಲೆ ಒಳ್ಳೆಯದಂದ್ರೆ ಹೇಳ್ರಿ, ಸ್ವಲ್ಪ ತಿಳುವಳಿಕೆ ಮಾತಾಡ್ಬೇಕು. ಯಾವ ಜಿಲ್ಲೆನೂ ಒಳ್ಳೆಯದಿಲ್ಲ. ಶಿಕ್ಷಣಕ್ಕೆ ಜಿಲ್ಲೆ ಈಗ ಅಲ್ಲಿ ಆಗೋದಿದೆ, ಏನ್ ಗಡಿ ಹಾಕೊಂಡಿದ್ದೇವ? ಸ್ವಲ್ಪ ತಿಳುವಳಿಕೆ ಮಾತಾಡಿ ಪ್ರಚಾರದ ತೆವಳಿಗೆ ಏನಾದ್ರು ಮಾತಾಡ್ಬೇಕು ಅಂತ ಹೇಳಿ ಎಲ್ಲೋ ಜನರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ನಮ್ಮ ಇನ್ನೂ ಹೆಚ್ಚಿನ ನಾವೀಗ ಈ ಸಂದರ್ಭದಲ್ಲಿ ಯಾರು ಕೂಡ ನಾವು ಆರೋಪ ಮಾಡಲಿಕ್ಕೆ ಇಷ್ಟಪಡ್ತಾ ಇಲ್ಲ, ಯಾರ ಹೆಸರು ಹೇಳಲಿಕ್ಕೆ ಇಷ್ಟಪಡ್ತಾ ಇಲ್ಲ. ಇದು ನಮ್ಮ ಅಸ್ಮಿತೆಗೋಸ್ಕರ ಹೋರಾಟ ಮಾಡ್ತಾ ಇದ್ದೇವೆ. ಮುಂದಿನ ದಿವಸ ಎಲ್ಲರೂ ಕೂಡ ಬೆಂಬಲ ಕೊಡ್ತಾ ಇರುವಂತ ಸಂಪೂರ್ಣ ವಿಶ್ವಾಸ ಇದೆ. ಸದ್ಯದಲ್ಲೇ ತಾಯಿ ಮಾಲಿಕಾಂಬೆಯನ್ನು ಪ್ರಸಾದ ಕೊಟ್ಟಿದ್ದಾಳೆ, ಅದನ್ನ ಯಾರ ಮೇಲೂ ಕೂಡ ಆರೋಪ ಮಾಡ್ತಾ ಇಲ್ಲ. ತಾಯಿ ಮಾಲಿಕಾಂಬೆಯನ್ನು ಮನಸ್ಕೊಂಡು ಹರಿಸಿದ್ದಾಳೆ. ಇವತ್ತು ಮಧುಕೇಶ್ವರ ದೇವರಿಗೂ ಕೂಡ ನಾವು ವಿಶೇಷವಾದ ರುದ್ರಾಭಿಷೇಕ ಮಾಡಿದ್ದಾಗಿದೆ. ತಾಯಿ ಮಧುಕೇಶ್ವರ ಶಿವಶಕ್ತಿ ಮತ್ತು ತಾಯಿ ಮಾಲಿಕಾಂಬೆ ಅನುಗ್ರಹದಿಂದ ಆದಷ್ಟು ಶೀಘ್ರವಾಗಿ ಕದಂಬ ಕನ್ನಡ ಜಿಲ್ಲೆ ಆಗೇ ಆಗತ್ತೆ ಮತ್ತು ಬನವಾಸಿ ತಾಲೂಕು ಆಗೇ ಆಗತ್ತೆ ಅಂತ ಹೇಳಿ ಗಂಟಾ ಘೋಷಣೆ ಹೇಳ್ತೇನೆ. ಶ್ರೀ ಉಮಾ ಮಧುಕೇಶ್ವರ ದೇವಾಲಯದಿಂದ ಆರಂಭಗೊಂಡ ಪ್ರತಿಭಟನಾ ಮೆರವಣಿಗೆಯು ಪಟ್ಟಣದ ನಾಡ ಕಚೇರಿಯವರೆಗೆ ಆಗಮಿಸಿ ಉಪತಹಶೀಲ್ದಾರರ ಮೂಲಕ ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಯಿತು. ಮೆರವಣಿಗೆಯುದ್ದಕ್ಕೂ ಡೊಳ್ಳು ಕುಣಿತ ಹೆಚ್ಚು ಆಕರ್ಷಣೀಯವಾಗಿತ್ತು. ಪ್ರತಿಭಟನಾ ಮೆರವಣಿಗೆಯಲ್ಲಿ ಬನವಾಸಿ ತಾಲೂಕಾ ಹೋರಾಟ ಸಮಿತಿ ಗೌರವಾಧ್ಯಕ್ಷ CF ನಾಯ್ಕ್, ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಶೋಭಾ ನಾಯ್ಕ್, ಉಷಾ ಹೆಗಡೆ, ರೂಪಾ ನಾಯ್ಕ್, ಪ್ರಮುಖರಾದ ಮಂಜುನಾಥ್ ಪಾಟೀಲ್, ಜಯಶೀಲ್ ಗೌಡ, ಬನವಾಸಿ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ವಿನಯ್ ಗೌಡ, ಮುಂಡಗೋಡಿನ ಹೋರಾಟಗಾರ ಚಿದಾನಂದ ಹರಿಜನ್, ಮಾಜಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಗಣೇಶ್ ಸಣ್ಣಲಿಂಗಣ್ಣನವರ್, ಶಿರಸಿ ವಕೀಲರ ಸಂಘದ ಅಧ್ಯಕ್ಷ CF ಈರೇಶ್, ಅಶೋಕ್ ನಾಯ್ಕ್ ಮಧುರವಳ್ಳಿ, AR ನಾಯ್ಕ್, ರಮೇಶ್ ನಾಯ್ಕ್ ಕುಪ್ಪಳ್ಳಿ, PLD ಬ್ಯಾಂಕ್ ಶಿರಸಿ ಅಧ್ಯಕ್ಷ ಶ್ರೀಪಾದ್ ರಾಯ್ಸದ್, ಅನಿಲ್ ನಾಯ್ಕ್ ಶಿರಸಿ, GS ಹೆಗಡೆ, ಗ್ರಾಮ ಪಂಚಾಯತ್ ಸದಸ್ಯ ನಾಗರಾಜ್ ಉಪ್ಪಾರ್, ಸಾಯಿರಾಮ್ ಕಾನಳ್ಳಿ, ಬನವಾಸಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಿದ್ದಲಿಂಗೇಶ ನರೇಗಲ್ ಸೇರಿದಂತೆ 200ಕ್ಕೂ ಅಧಿಕ ಪ್ರತಿಭಟನಾಕಾರರು ಭಾಗಿಯಾಗಿದ್ದರು.